ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ರಾಜ್ಯ ಸರ್ಕಾರ ದ್ವೇಷ ಭಾಷಣ ವಿರುದ್ಧ ಕಾನೂನು ತರಲು ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗಾಗಲೇ ಸಂಪುಟದಲ್ಲಿ ವಿಧೇಯಕಕ್ಕೆ ಅನುಮೋದನೆ ಸಿಕ್ಕಿದೆ. ಕ್ಯಾಬಿನೆಟ್ನಲ್ಲೂ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಯಾರೆಲ್ಲ ಪ್ರಚೋದನಾತ್ಮಕ ಭಾಷಣ ಮಾಡ್ತಾರೋ ಅಥವಾ ಕೆಲವು ಕಡೆಗಳಲ್ಲಿ ಪೋಸ್ಟ್ ಮಾಡ್ತಾರೋ ಅಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ಗಟ್ಟಿ ನಿರ್ಧಾರ ಮಾಡ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಮಂಡನೆ ಆಗುತ್ತೆ. ಉಭಯ ಸದನಗಳಲ್ಲೂ ಕೂಡ ಚರ್ಚಿಸಿ ಕಾನೂನು ತರಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಹೇಟ್ ಸ್ಪೀಚ್ ಹೆಸರಿನಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಹರಣ ಎಂಬ ಆರೋಪ, ಇಲ್ಲ ಸಲ್ಲದಕ್ಕೂ ಕೇಸ್ ಹಾಕೋಕೆ ಕಾನೂನು ತರ್ತಿದ್ದಾರೆ ಅನ್ನುವಂಥ ಆರೋಪ ಪ್ರತಿಪಕ್ಷಗಳದ್ದು. ಸರ್ಕಾರದ ನಡೆಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಸದನದಲ್ಲಿ ಇದರ ಬಗ್ಗೆ ನಾವು ಚರ್ಚೆಗೆ ರೆಡಿ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಕೇಂದ್ರ ನಾಯಕರ ಗಮನಕ್ಕೂ ಕೂಡ ತಂದಿದ್ದಾರೆ ಬಿಜೆಪಿ ನಾಯಕರು. ಅಧಿವೇಶನದಲ್ಲಿ ಕೋಲಾಹಲವನ್ನು ಎಬ್ಬಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಂದರೆ ದ್ವೇಷ ಭಾಷಣ, ಪ್ರಚೋದನಾತ್ಮಕವಾದಂತಹ ಸ್ಪೀಚು ಇಂಥವ್ರು ಮಾಡಿದರೆ, ಅಂದರೆ ಇಂಥವನ್ನ ಮಾಡಿದರೆ 2 ವರ್ಷಗಳ ಕಾಲ ಜೈಲು, 3 ವರ್ಷ ಜೈಲು ಅಥವಾ 5,000 ರೂಪಾಯಿ ದಂಡ, ಈ ರೀತಿ ಕಠಿಣವಾದಂತಹ ಕಾನೂನನ್ನು ತರಲಿಕ್ಕೆ ಸರ್ಕಾರ ಮುಂದಾಗಿದೆ. ಈಗ ಬರ್ತಿರುವಂಥ ಚರ್ಚೆ, ಇದು ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಸರ್ಕಾರ ಈ ರೀತಿಯ ವಿಧೇಯಕವನ್ನು ಮಂಡಿಸಲಿಕ್ಕೆ ಮುಂದಾಗ್ತಾ ಇದೆ. ಇದನ್ನು ನಾವು ಖಂಡಿಸ್ತೀವಿ. ಇದರ ಬಗ್ಗೆ ಸದನದಲ್ಲೂ ಕೂಡ ದೊಡ್ಡ ಮಟ್ಟದ ಧ್ವನಿಯನ್ನು ಎತ್ತೀವಿ. ನಾವು ನಮ್ಮ ಬಾಯನ್ನು ಮುಚ್ಚಿಸ್ಲಿಕ್ಕೆ, ನಮ್ಮ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಿಕ್ಕೆ, ನಮ್ಮನ್ನು ಕಟ್ಟಿ ಹಾಕಲಿಕ್ಕೆ ಈ ರೀತಿ ಸರ್ಕಾರ ಪ್ಲ್ಯಾನ್ ಮಾಡ್ತಾ ಇದೆ ಅನ್ನುವಂಥ ಆರೋಪ ಬಿಜೆಪಿ ನಾಯಕರದ್ದಾಗಿದೆ. ಹಾಗಾಗಿಯೇ ಸರ್ಕಾರ ಕೂಡ ಸನ್ನದ್ಧವಾಗಿದೆ. ಏನೇ ಆಗಲಿ ನಾವು ಈ ಒಂದು ವಿಧೇಯಕವನ್ನು ಅಂಗೀಕಾರ ಮಾಡ್ತೀವಿ, ಕಾನೂನಾಗಿ ಜಾರಿ ಮಾಡ್ತೀವಿ ಅಂತ. ಸದನದಲ್ಲಿ ಬಹುತೇಕವಾಗಿ ಇದು ಚರ್ಚೆ ಆಗುತ್ತೆ. ಪರಸ್ಪರ ವಾಗ್ಯುದ್ಧಕ್ಕೂ ಕೂಡ ಈ ಒಂದು ವಿಧೇಯಕ ಕಾರಣ ಆಗಬಹುದು. ಯಾಕಂತ ಹೇಳಿದ್ರೆ ನಾವೇ ಸಹಜವಾಗಿ ಗಮನಿಸ್ತಾ ಇದ್ದ ಹಾಗೆ ಯಾವ ರೀತಿ ಪ್ರಚೋದನಕಾರಿ ಭಾಷಣ, ಒಂದು ಸಮುದಾಯವನ್ನು ಹೀಯಾಳಿಸೋದು, ಇನ್ನೊಂದು ಸಮುದಾಯವನ್ನು ಎತ್ತಿಕಟ್ಟೋದು, ವೈಯಕ್ತಿಕವಾಗಿ ತೇಜೋವಧೆ ಮಾಡೋದು, ಬಾಯಿಗೆ ಬಂದಂಗೆ ಬೈಯೋದು, ಕಾನೂನದು ಭಯನೇ ಇರೋದಿಲ್ಲ. ಹಾಗಾಗಿ ಈ ವಿಧೇಯಕ ಬಂದರೆ 2-3 ವರ್ಷ, ಅಂದರೆ 3 ವರ್ಷ ಜೈಲು, 5,000 ರೂಪಾಯಿ ದಂಡ. ಇದಕ್ಕಾದರೂ ಕೂಡ ಹೆದರ್ಬೋದು ಅಂತೇಳಿ. ಇಲ್ಲಿ ಬಿ ಜೆ ಪಿ ಅಥವಾ ಕಾಂಗ್ರೆಸ್ಸು, JDS ಯಾವುದೇ ಪಾರ್ಟಿ ಇಲ್ಲ. ಇಂಥ ಕೇಸಸ್ಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ವೈಯಕ್ತಿಕ ಸ್ವಾತಂತ್ರ್ಯ ಹರಣ ಆಗ್ತಾ ಇದೆ. ಒಂದು ಜಾತಿ, ಒಂದು ಧರ್ಮ ಅಥವಾ ವೈಯಕ್ತಿಕವಾದಂಥ ನಿಂದನೆಗಳು ಅಥವಾ ಭಾಷೆ ವಿಚಾರ ಇರ್ಬೋದು, ಅವರು ವಾಸಿಸುವಂಥ ಸ್ಥಳ ಇರ್ಬೋದು, ಇವೆಲ್ಲ ಇಟ್ಕೊಂಡು ತೇಜೋವಧೆ ಮಾಡಲಾಗ್ತಾ ಇದೆ. ಹಾಗಾಗಿಯೇ ಅಂಥದ್ರಿಂದ ಏನಾಗ್ತಾ ಇದೆ, ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ನಿರ್ಧಾರಕ್ಕೆ ಮುಂದಾಗ್ತಾ